ಹೊಳೆನರಸೀಪುರ ತಾಲೂಕಿನ ಕಸ್ಬಾ ಹೋಬಳಿ ವ್ಯಾಪ್ತಿಯ ಶ್ರೀಮಠದ ಕಾವಲು ಗ್ರಾಮದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ, ಎಂಸ್ಯಾಂಡ್ ಹಾಗೂ ಕಲ್ಲುಪುಡಿ ಘಟಕಗಳಿಂದ ಪರಿಸರ, ಮಾನವ ಆರೋಗ್ಯ ಮತ್ತು ಕೃಷಿಗೆ ತೀವ್ರ ಹಾನಿಯಾಗುತ್ತಿದೆ ಎಂದು ಆರೋಪಿಸಿ ಗಣಿಗಾರಿಕೆ ಲೈಸೆನ್ಸ್ಗಳನ್ನು ತಕ್ಷಣ ರದ್ದುಪಡಿಸಬೇಕೆಂದು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಗ್ರಾಮಸ್ಥರಾದ ಲೋಕೇಶ್ ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 6ರಲ್ಲಿ ಸುಮಾರು 15 ಎಕರೆ ಪ್ರದೇಶಕ್ಕೆ 23/3/2017 QLR HMG 536 ಆದೇಶದಡಿ KM ಮೋಹನ್ ರವರಿಗೆ 20 ವರ್ಷಗಳ ಕಾಲ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಲಾಗಿದೆ. ಆದರೆ ಈ ಅನುಮತಿ ನೀಡುವ ಮುನ್ನ ಪರಿಸರದ ಮೇಲೆ ಬೀರುವ ಪರಿಣಾಮಗಳ ಕುರಿತು ಯಾವುದೇ ತಜ್ಞರ ವರದಿ ಅಥವಾ ಸ್ಥಳೀಯ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆಯಲಾಗಿಲ್ಲ ಎಂದು ದೂರಿದರು. ಗಣಿಗಾರಿಕೆ ಹಾಗೂ ಕಲ್ಲು ಪುಡಿ ತಯಾರಿಸುವ ವೇಳೆ ಹೊರಬರುವ ಧೂಳು ವಾಯು ಮಾಲಿನ್ಯ ಉಂಟು ಮಾಡುತ್ತಿದ್ದು, ಶಬ್ದ ಮಾಲಿನ್ಯವು ಮಿತಿ ಮೀರುತ್ತಿದೆ. ಸುತ್ತಮುತ್ತ ಪ್ರಾಥಮಿಕ, ಪ್ರೌಢಶಾಲೆ, ಕಾಲೇಜು ಹಾಗೂ ಹಾಸ್ಟೆಲ್ಗಳು ಇರುವುದರಿಂದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದರು. ನಮ್ಮ ಉದ್ದೇಶ ಏನು ಅಂತಂದರೆ, ನಮ್ಮ ಮೂಡ್ಲಿಪೆ ಗ್ರಾಮ ಪಂಚಾಯತಿ ಪಕ್ಕದಲ್ಲಿರ್ತಕ್ಕಂಥ ಶ್ರೀಮಠದ ಕಾವಲಿನಲ್ಲಿ ಈ ಗಣಿಗಾರಿಕೆ ನಡೀತಾ ಇದೆ. ಅಂದರೆ ಕಲ್ಲು ಗಣಿಗಾರಿಕೆ KM ಮೋಹನ್ ಕುಮಾರ್ ಮತ್ತು KMG ಗ್ರೂಪ್ನವ್ರದ್ದು ಗಣಿಗಾರಿಕೆ ನಡೀತಾ ಇದೆ. ಅಲ್ಲಿ ಎಂಸ್ಯಾಂಡು ಮತ್ತು ಜಲ್ಲಿ ಕ್ರಷರು ಸುಮಾರು 5 ವರ್ಷದಿಂದನೂ ಕ್ರಷರ್ ನಡೀತಾ ಇದೆ. ಇವಾಗ ಏನಾಗಿದೆ ಅಂದರೆ, ತುಂಬ ಬೆಳೆಗಳಿಗೆ ನಷ್ಟ ಆಗ್ತಾಯಿದೆ. ಹೆಂಗೆ ಅಂದರೆ, ಪರಿಸರಕ್ಕೆ, ಪ್ರಾಣಿ ಪಕ್ಷಿಗಳಿಗೆ, ಪರಿಸರಕ್ಕೆ, ತುಂಬ ಈ ಮನೆಗಳಿಗೆ ಅಲ್ಲಿ ಏನಾಗ್ತದೆ, ಸುತ್ತಮುತ್ತ ಅವ್ರು ಸಿಡಿಸೋ ಬ್ಲಾಸ್ಟಿಂದ ಮನೆಗಳು, ಎಷ್ಟೋ ಮನೆಗಳು, ಹೊಸ ಮನೆಗಳು ಸಹಿತ ಬಿರುಕ್ಬಿಟ್ಟಿದ್ದಾವೆ. ಮತ್ತು ತೆಂಗಿನ ಗಿಡ ಇರ್ಬೋದು, ಮತ್ತು ಅಡಿಕೆ ಫಸಲು ಇರ್ಬೋದು, ಬೇರೆ ಏನೇ ಬೆಳೆಗಳು ಕೂಡ ಆ ಡಸ್ಟಿನ ಪರಿಣಾಮವಾಗಿ ಸಂಪೂರ್ಣವಾಗಿ ಬೆಳೆಗಳು ಬರ್ತಾ ಇಲ್ಲ. ಅದರ ಪಕ್ಕದಲ್ಲಿ ಅನಧಿಕೃತ ಅನ್ನೋದಕ್ಕೆ ಕ್ರಷರಿಂದ ಒಂದು 500 ಮೀಟ್ರಲ್ಲಿ ಪ್ರೌಢಶಾಲೆ, ಕಾಲೇಜು, ಸ್ಕೂಲು ಎಲ್ಲ ಇದೆ. ಅವರು ಪ್ರತಿದಿನ ಸೌಂಡ್ ಹಾಸ್ಟೆಲ್ ಇದೆ. ಆ ಸೌಂಡ್ಗೋಸ್ಕರ ಮಕ್ಳುಗಳು ಪಾಠ ಕೇಳೋಕ್ಕಾಗ್ತಾಯಿಲ್ಲ. ಮತ್ತು ಅದ್ರ ಪಕ್ಕದಲ್ಲೇ ಕೋಡಿಯಮ್ಮನ ಕೆರೆ ಇದೆ. ಕೆರೆ ಈ ಬ್ಲಾಸ್ಟ್ ಆ ಸೌಂಡ್ಗೋಸ್ಕರ ಈ ಬಿರುಕ್ಬಿಟ್ಟಿದೆ. ಮತ್ತು ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇದೆ. ಒಂದು 150-200 ಮೀಟ್ರಲ್ಲಿ 2 ದೇವಸ್ಥಾನ ಇದೆ. ಒಂದು ಗುಂಜೇವ ದೇವಸ್ಥಾನ, ಒಂದು ಮೂಡ್ಲಿಪೆ ದೇವಸ್ಥಾನ. ಇದು ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಯಾವ ರೀತಿ ಆಗ್ತಾಯಿದೆ ಅಂದರೆ, ನಮ್ಮ ಜನಗಳು ಏನೇ ಬೆಳೆ ಮಾಡೋದಕ್ಕೂ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಅವರು ಓವರ್ ಟೆನ್ನೇಜು, ಒಂದು ಗಾಡಿಗೆ 50 ಟನ್ನು 60 ಟನ್ನು ತುಂಬಿ ರಸ್ತೆಯಲ್ಲಿ ಬರ್ತವೆ. ಚಿಕ್ಕ ಪುಟ್ಟ ಶಾಲಾ ಕಾಲೇಜು ಮಕ್ಕಳುಗಳು ತುಂಬ ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಜೊತೆಗೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ, ಪ್ರತಿದಿನ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಇವರು ಹೆಚ್ಚು ಕಡಿಮೆ 150ರಿಂದ 200 ಅಡಿ ಆಳಕ್ಕೆ ಕಲ್ಲನ್ನು ತೆಗೆದಿರೋದ್ರಿಂದ ಅಂತರ್ಜಲ ವಿಷವಾಗಿ ಕನ್ವರ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಸುತ್ತಮುತ್ತ ರೈತರ ಬೋರ್ವೆಲ್ಗಳು ಸಂಪೂರ್ಣವಾಗಿ ನಿಂತೋಗೋ ಮಟ್ಟಕ್ಕಾಗಿದ್ದಾವೆ. ನಿಂತೋಗಿದ್ದಾವೆ ಎಷ್ಟೋ ಬೋರ್ಗಳು. ಇದರಿಂದ ತುಂಬ ನಮ್ಮ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಶ್ರೀಮಠದ ಕಾವಲು ಅದರಲ್ಲಿ ಆ್ಯಕ್ಚುಲಿ ಅವರು ಲೀಗಲ್ ಅಂತ ಹೇಳ್ತಾರೆ. ನಮ್ಮ ಪಂಚಾಯಿತಿಯಿಂದ NOCನೇ ತೊಗೊಂಡಿಲ್ಲ. ಅವ್ರು ಹೇಳ್ತಾರೆ ನಾವು ಲೀಗಲ್ ಮಾಡಿದ್ದೀವಿ ಅಂತ. ಬಹುತೇಕ ಅಲ್ಲಿ ಲೋಕಲ್ ಪರ್ಮಿಷನ್ ತೊಗೊಂಡು ಮೀಟಿಂಗ್ ಮಾಡಿ ಗಣಿಗಾರಿಕೆನ ಪ್ರಾರಂಭ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಅವರು ಗಣಿಗಾರಿಕೆ ಮಾಡುವಾಗಲೇ ಲೀಗಲಾಗಿ ಏನೂ ಸಹಿತ ಮಾಡಿಲ್ಲ. ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈಗ ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಆ ಗಣಿಗಾರಿಕೆನ ಸಂಪೂರ್ಣವಾಗಿ ನಿಲ್ಲಿಸಿ ನಮ್ಮ ಜನಗಳನ್ನ, ಪರಿಸರನ ಮತ್ತು ನಮ್ಮ ಶಾಲಾ ಕಾಲೇಜು ಮಕ್ಕಳುಗಳನ್ನ, ನಮ್ಮ ಬೆಳೆಗಳನ್ನ ಕಾಪಾಡೋದಕ್ಕೋಸ್ಕರ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಗಣಿ ವಿಜ್ಞಾನ ಇಲಾಖೆಗಳಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಎಲ್ಲರಿಗೂ ಕೂಡ ಮನವಿ ಕೊಡೋದಕ್ಕೆ ನಾವೆಲ್ಲ ಸುತ್ತಮುತ್ತ 8-10 ಹಳ್ಳಿ ಜನಗಳು ಇಲ್ಲಿ ಬಂದಿದ್ದೀವಿ. ಡಾಕ್ಯುಮೆಂಟ್ ಹಂಗೈತೆ ಹಿಂಗೈತೆ ಅಂತ ತೋರಿಸ್ತಾರೆ. ನಾಳಿಂದ ಪ್ರೆಷರ್ ಓಡಬಾರ್ದು, ಎಷ್ಟು ಸ್ಟಾರ್ಟ್ ಮಾಡಿ ಅಂತ. ಹೇಮಾವತಿ ಬಲದಂಡೆ ನಾಲೆ ಕಾಲುವೆಯ ನೀರನ್ನು
ಗಣಿಗಾರಿಕೆಗೆ ಬಳಸುತ್ತಿರುವುದರಿಂದ ಜಲಮಾಲಿನ್ಯ ಹೆಚ್ಚಾಗಿದ್ದು ನೂರಾರು ರೈತರಿಗೆ ಕೃಷಿಗೆ ನೀರಿನ ತೀವ್ರ ಸಮಸ್ಯೆ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಗಣಿಗಾರಿಕೆ ಲೈಸೆನ್ಸ್ ಹಾಗೂ ಸಂಬಂಧಿತ ಅನುಮತಿಗಳನ್ನು ರದ್ದುಪಡಿಸಿ ಪರಿಸರ ಹಾಗೂ ಮಾನವ ಜೀವನದ ಸಂರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.